ನಾವು ಗ್ರೂಪಲ್ಲಿ ಸೇರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದಾಗ ಅದಕ್ಕೆ ಸೊಲ್ಯೂಷನ್ ಗೊತ್ತಾಗುತ್ತೆ. ಆ್ಯಂಡ್ ವಿ ಆರ್ ನಾಟ್ ಡಿಗ್ರೇಡಿಂಗ್ ಎನಿ ಸ್ಟೂಡೆಂಟ್. ಈಚ್ ಒನ್ ಹಿಯರ್ ಇಸ್ ಅ ಜೆಮ್. ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಓದ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಕೆಲವು ಪ್ರಾಬ್ಲಮ್ಸ್ ನಿಮಗಿರುತ್ತೆ. ಮನೆಯಲ್ಲಿ ಓದ್ತಾ ಇಲ್ಲ, ಲೇಟಾಗಿ ಬರ್ತಾರೆ, ಬೇಗ ಹೋಗ್ತಾರೆ, ಫೋನಲ್ಲೇ ಮಾತಾಡ್ತಾ ಇರ್ತಾರೆ. ಇಂಥ ಸಮಸ್ಯೆಗಳಿಗೆ ಕ್ರೋಸಿನ್ನೇ ಮೆಡಿಸಿನ್, ಸ್ಪೆಷಲೈಸೇಷನ್ ಮೆಡಿಸಿನ್ ಏನು ಬೇಕಿಲ್ಲ, ಜನರಲ್ ಮೆಡಿಸಿನ್ ಅಷ್ಟೇ. ಸೊ ಸುಮಾರು ತಪ್ಪು ನಿಮ್ಮ ಕಡೆ ಇರುತ್ತೆ ಆ್ಯಕ್ಚುಲಿ, ಅದನ್ನು ನಾವು ನೋಡ್ಕೊಳ್ಳಲ್ಲ. ಪೇರೆಂಟ್ಸ್ ಈಗ ಮನೆಯಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸು ಮಧ್ಯಾಹ್ನ ಕ್ಲಾಸ್ ಆಯಿತು 12:30 ಮನೆಗೆ ಹೋಗ್ರಿ ಅಂದರೆ ಮನೆಗೆ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. 2 ಗಂಟೆ 3 ಗಂಟೆವರೆಗೂ ಇಲ್ಲೇ ಇರ್ತಾರೆ. ಅಂದರೆ ಅವ್ರಿಗೆ ಮನೆಗೆ ಬರೋಕ್ಕೆ ದೇ ಆರ್ ನಾಟ್ ಹ್ಯಾಪಿ. ಅಂದರೆ ನಿಮ್ಮ ಕಡೆಯಿಂದ ಫಾಲ್ಟ್ ಆಗಿದೆ. ನೀವು ಮನೆಗೆ ಬಂದಿದ್ದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ, ಲೆಕ್ಚರ್ ಸ್ಟಾರ್ಟ್ ಮಾಡಿದ್ರೆ 2 ಅವರ್ ಬಿಡಲ್ಲ. ಪಕ್ಕದ ಮನೆಯವರು ಸರಿ ಅಲ್ಲ, ಅವರು ಆ ಒಂದು 2-3 ಅವರ್ಸ್ ಆದರೂ ಅವ್ರು ಇಲ್ಲಿ ಜಾಲಿ ಮಾಡ್ಕೊಂಡು ಬರ್ತಾರಲ್ವಾ. ಅಲ್ಲಲ್ಲ, ನೀವು ವಾಟ್ ಐ ಆಮ್ ಟೆಲಿಂಗ್ ಇಸ್, ನಾನು ಏನು ಹೇಳ್ತಾ ಇದ್ದಂದ್ರೆ ನೀವು ಅವ್ರ ಹತ್ರ ಚೆನ್ನಾಗಿ ಪ್ರೀತಿಯಿಂದ ನಡ್ಕೊಂಡ್ರೆ ಅವ್ರು ದೇ ವಿಲ್ ಬಿ ಹ್ಯಾಪಿ ಟು ಕಮ್. ಸಿ ವಿ ಕಾಂಟ್ ಫೋರ್ಸ್ ಎನಿಬಡಿ. ವಾಟ್ ಐ ಆಮ್ ನಾಟ್ ಟೆಲಿಂಗ್ ಇನ್ ಆಲ್ ಕೇಸಸ್ ನಾನು ಹೇಳ್ತಾ ಇಲ್ಲ. ಕೆಲವು ಮಕ್ಕಳು ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇರ್ತೀವಿ ಅಂತ. ಯಾಕೆಂದರೆ ತಂದೆ ತಾಯಿ ದಿನ ಬೆಳಗ್ಗೆ ಇದ್ದರೆ ರಾತ್ರಿವರೆಗೂ ಅದನ್ನೇ ಆಡ್ತಾ ಇರ್ತಾರೆ. ಎಸ್ಪೆಷಲಿ ಮನೆಯಲ್ಲಿ ತಾಯಿಲಿರ್ತಾರೆ. ಹಸ್ಬೆಂಡ್ಸ್ ವಿಲ್ ಗೋ ಟು ವರ್ಕ್, ಫಾದರ್ಸ್ ಇದು. ಬಟ್ ಅಂದರೆ ನಿಮ್ಮ ಟೆನ್ಷನ್ ನಿಮ್ಗಿರುತ್ತೆ. ಬಹುಶಃ ಯು ಶುಡ್ ನಾಟ್ ಶೋ ದಿ ಎಂಟೈರ್ ಥಿಂಗ್ ಆನ್ ದ ಸ್ಟೂಡೆಂಟ್. ನಿಮಗಿರೋದು ನೀವೊಂದು ಅರ್ಧದಲ್ಲಿ ಯು ಹ್ಯಾವ್ ಟು ಸಾಲ್ವ್ ಇಟ್. ನೀವು ನೋಡಿ, ಅಪ್ ಟು ಇನ್ನೊಂದು 3-4 ಇಯರ್ಸ್ ಇದೆಲ್ಲ ನೀವು ಫೇಸ್ ಮಾಡಲೇಬೇಕು. ನಾನು ಸೆಕೆಂಡ್ PUCಗೆ ನನ್ನ ಮಗಳು ನನ್ನ ಮಗ ಪರ್ಫೆಕ್ಟ್ ಆಗಿಬಿಡಬೇಕು, ನನ್ನ ಥರ ಇರಬೇಕು, ನನ್ನ ದೊಡ್ಡ ಮಗ ನನ್ನ ದೊಡ್ಡ ಮಗಳ ಥರ ಇರಬೇಕು, ಪಕ್ಕದ ಮನೆಯವ್ರ ಥರ ಇರಬೇಕು ಅಂತ ಆಗಲ್ಲ. ಈ ಸೈಕಲೆಲ್ಲ ನೀವು ಫೇಸ್ ಮಾಡಿ ಓನ್ಲಿ ಒನ್ಸ್ ಯು ಗೋ ಥ್ರೂ, ಬೈ ದ ಟೈಮ್ ದೇ 21-22 ಇಯರ್ಸ್ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಿರುತ್ತೆ. ಇದೆಲ್ಲ ಅವರು ಅನುಭವಿಸದೆ ಡೈರೆಕ್ಟಾಗಿ ಬಂದುಬಿಟ್ರೆ ದೇ ವಿಲ್ ನಾಟ್ ಹ್ಯಾವ್ ದ ಗುಡ್ ಓಲ್ಡ್ ಅಟ್ ದಟ್ ಟೈಮ್. ಸೊ ಆಲ್ ದಿಸ್ ಇಸ್ ಕಾಮನ್ ಇನ್ ಎವ್ರಿ ಹೌಸ್. ಇವನ್ ಐ ಫೇಸ್ಡ್. ನಮ್ಮ ತಂದೆ ತಾಯಿನೂ ನೋವು ತಿಂದರು, ನಮ್ಮ ತಂದೆ ತಾಯಿನೂ ಅನುಭವಿಸಿದ್ರು. ಇವತ್ತು ನಾನು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ. ಆ ಥರ ನಾಳೆ ಅವರು ದೇ ವಿಲ್ ಆಲ್ಸೋ ಗೋ ಥ್ರೂ ಆಲ್ ದಿಸ್. ಸೊ ಅದಕ್ಕಂತ ನೀವು ನಿಮ್ಮ ಡ್ಯೂಟಿನ ಯು ಶುಡ್ ನಾಟ್ ಟೆಲಿಂಗ್ ನೀವೇನು ಬೈಲೇಬಾರ್ದು, ಏನು ಹೇಳಲೇಬಾರ್ದು ಅಂತ. ಲಿಮಿಟಲ್ಲಿ ತೀರಾ ಅವ್ರಿಗೆ ಹರ್ಟ್ ಆಗೋ ಥರ ಮಾಡಬಾರ್ದು. ಮೊದಲೇ ಪಾಪ 1 ವರ್ಷ ಕಳ್ಕೊಂಡು ಫ್ರೆಂಡ್ಸು ಕಾಲೇಜು ಏನೂ ಇಲ್ಲ, ಸರಿ ಇಲ್ಲಿ ಬಂದು ಏನೋ ಓದ್ತಾ ಇದ್ದಾರೆ, ಟೆಸ್ಟು ಅದು ಬರೀತಾ ಇದ್ದಾರೆ, ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ಬರ್ತಾ ಇದೆ. ಸುಮಾರು ಜನ ಆಲ್ಮೋಸ್ಟ್ 100% ಎಲ್ಲರೂ ಪಾಸ್ ಆಗ್ತಾರೆ. ಎರಡನೇ ವಿಷಯ ಏನಂದರೆ, ಈ 4 ಸಬ್ಜೆಕ್ಟ್ ಎಷ್ಟಿದೆ ಇಲ್ಲಿ, ಈ 4 ಸಬ್ಜೆಕ್ಟು 3 ಸಬ್ಜೆಕ್ಟ್ ಇರೋದು ಸ್ವಲ್ಪ ಪ್ರೆಷರ್ ಇರುತ್ತೆ. ಯು ಡೋಂಟ್ ಎಕ್ಸ್ಪೆಕ್ಟ್ ದೆಮ್. ಕೆಲವರು ಓಕೆ ಫೈನ್, ಬಟ್ ಇನ್ ವರ್ಸ್ಟ್ ಕೇಸ್ ಯಾವುದಾರ ಒಂದು ಸಬ್ಜೆಕ್ಟ್ ಉಳ್ಕೋಬೋದು. ನೀವು ಈಗಲೇ ಮನ್ಸು ಗಟ್ಟಿ ಮಾಡಿ ಇಟ್ಕೊಂಡಿರ್ಬೇಕು. ಇನ್ನೊಂದು ಸಬ್ಜೆಕ್ಟ್ನ ಏಪ್ರಿಲ್ ಇಲ್ಲ ಮೇನಲ್ಲಿ ಕ್ಲಿಯರ್ ಮಾಡ್ಕೊತಾರೆ. ಪ್ರೆಷರ್ ಇರುತ್ತೆ ಅವ್ರು ಸ್ಕೋರ್ ಮಾಡೋದ ಇಲ್ಲ ಪಾಸ್ ಆಗೋದ ಏನು ಗೊತ್ತಾಗಲ್ಲ. ಸೊ ವಿ ಹ್ಯಾವ್ ಟು ಡೂ ಸಮ್ ಸ್ಮಾರ್ಟ್ ವರ್ಕ್. ನಮ್ಗೆ 2 ಸರಿ ಬರೆಯೋ ಅವಕಾಶ ಇದೆ, ಮಾರ್ಚು ಮತ್ತು ಜೂನಲ್ಲಿ ಬರೀಬೇಕು. ಸೊ ನೀವು ಅದೊಂದು ಗಮನ ಇರಬೇಕು. 2-3 ಸಬ್ಜೆಕ್ಟ್ ಇರೋದು ಏನು ಸಮಸ್ಯೆ ಇಲ್ಲ. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಇಲ್ಲಿ ಟೆಸ್ಟು ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಏನಾಯಿತು ಏನಾಗಿದೋ ಫೈನ್, ಬಟ್ ಇನ್ನು ಜನವರಿಯಿಂದ ಏನು ಮಾಡ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಸ್ಟೇಜಲ್ಲಿ ಏನು ಓದ್ತಾರೆ, ಏನು ಇದು ಮಾಡ್ತಾರೆ ಅದನ್ನೇ ಅವ್ರಿಗೆ ನಿಲ್ಲೋದು. ಇಷ್ಟು ವರ್ಷ ಇಷ್ಟು ತಿಂಗಳು ನಾನು ಓದಿದ್ದೀನಿ, ಮಾರ್ಕ್ಸ್ ನೋಡಿ ನಾನು ಓದಲ್ಲ, ನಾನು ಕೇಳಬೇಡಿ ಅಂತ ಅವ್ರು ಏನಾದರೂ ಹೇಳಿದ್ರೆ ಡೋಂಟ್ ಅಕ್ಸೆಪ್ಟ್ ಆಲ್ ದೋಸ್ ಥಿಂಗ್ಸ್. ಜನವರಿಯಿಂದ ಒಂದು ಆಟನೇ ಇರ್ಬೋದು, ಫಿಲಮ್ಗೆ ಹೋಗೋದು, ಮನೆಯಲ್ಲಿ TV ನೋಡೋದು, ಏನೇ ಇದ್ರು ಅವರಾಗ ಅವರೇ ಕಮ್ಮಿ ಮಾಡ್ಕೋಬೇಕು. ನಾವು ಕೇಬಲ್ ಕಿತ್ಬಿಟ್ಟಿದ್ದೀನಿ ಸರ್ 6 ತಿಂಗಳಿಂದ ಮನೇಲಿ ಅಂತಾರೆ. ನಿನ್ನೆ ಮೀಟಿಂಗಲ್ಲಿ ಇರೋದು ಪ್ರಯೋಜನ ಏನಿಲ್ಲ. ಫ್ರೆಂಡ್ ಮನೇಲಿ ಹೋಗಿ ನೋಡ್ತಾರೆ, ಇಲ್ಲ ಇಲ್ಲಿ ನೋಡ್ತಾರೆ, ಮೊಬೈಲಲ್ಲೇ ಎಲ್ಲ ಬಂದುಬಿಟ್ಟಿದೆ. ನಿಮಗೆ ಗೊತ್ತಿಲ್ಲದೆ ಇರೋಂಗೆ ಮೊಬೈಲ್ ಇಟ್ಕೊಂಡಿರ್ತಾರೆ ಸುಮಾರು ಜನ. ಸೊ ಇವೆಲ್ಲ ಆಗ್ತಾ ಇರುತ್ತೆ. ಸೊ ಡೋಂಟ್ ಟೆಲ್ ದೆಮ್ ಇದು ನೀನು ಮಾಡಬೇಕು, ಹಿಂಗೆ ಇರಬೇಕು ಅಂತಂದರೆ ಅವ್ರು ಅದಕ್ಕೆ ರಿವರ್ಸ್ ಹೋಗ್ತಾರೆ. ಈ ಥರ ಮಾಡಿದ್ರೆ ನಿನ್ಗೆ ಒಳ್ಳೇದು ಅಂತ ನೀವು ಅರ್ಥ ಮಾಡಿಸಿದ್ರೆ ಅವರು ಎಲ್ಲೋ ಒಂದು ಕಡೆ ಅವ್ರಿಗೂ ರಿಯಲೈಸ್ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಟೇಕ್ ಕೇರ್. ಸೊ ಜನವರಿಯಿಂದ ನೀವು ವೆಕೇಷನ್ ಇರ್ಬೋದು, ಟ್ರಿಪ್ಗೆ ಹೋಗೋದು, ರಜಾ ತೊಗೊಳೋದು ಎಲ್ಲ ಅವಾಯ್ಡ್ ಮಾಡಿ ಆದಷ್ಟು. ವಿ ಆರ್ ಹ್ಯಾವಿಂಗ್ 2 months ಟೈಮ್. ನಮ್ಮಲ್ಲಿ ಒಂದು 5 ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತ ಕರಿತೀವಿ. ಸೊ ಬೋರ್ಡ್ ಎಕ್ಸಾಮ್ ಏನು ಬರುತ್ತೆ ಅದನ್ನೇ ಒಂದು 5 ಪೇಪರು. ನಮ್ಮಲ್ಲಿ ಕೆಲವು ಟೀಚರ್ಸು ಬ್ಯಾಂಕ್ವರೆಗೆ ಬ್ರಾಂಚಲ್ಲಿದ್ದಾರೆ, ಅವರೇ ಬೋರ್ಡ್ ಎಕ್ಸಾಮ್ ಪೇಪರ್ ಸೆಟ್ ಮಾಡೋದು. ಸೊ ಪ್ರತಿ ವರ್ಷವೂ ರಿಪೀಟರ್ಸ್ ಬ್ಯಾಚ್ಗೆ ಅವ್ರು ನನಗೊಂದು 3 ಸ್ಪೆಷಲ್ ಪೇಪರ್ ಕೊಡ್ತಾರೆ. ಅದರಿಂದ ಒಂದು 90ರಿಂದ 150 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಬಿಟ್ವೀನ್ 90 to 150 ಮಾರ್ಕ್ಸ್ ಬಂದ್ಬಿಡುತ್ತೆ ಆ 3 ಪೇಪರ್ನಲ್ಲಿ. ಅದನ್ನು ಓದಿದ್ರೆ ಸಾಕು. ಸೊ ದಟ್ ವಿ ವಿಲ್ ಆಸ್ಕ್ ದೆಮ್ ಟು ರೈಟ್. ಜನವರಿಯಲ್ಲಿ ಬರೆಸ್ತೀವಿ. ಮತ್ತೆ ಅವ್ರು ಅದ್ರಲ್ಲಿ 40 ತೆಗೆದ್ರು 60 ತೆಗೆದ್ರೆ ಮನೆಗೆ ಹೋಗಿ 5 ಸರಿ ಬರ್ಕೊಂಡ್ಬರಕ್ಕೆ